ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗಳಿಗೋಸ್ಕರ ಕ್ರೀಮ್ ಬುಕ್ ಮಾಡಿದ್ದೆ. ಆದರೆ ಖಾಲಿಯಾಗಿದ್ದು ಅವನ್ನ ಬುಕ್ ಮಾಡಿದ್ದೆ. ಹಾಗೆ ಯಾವೆಲ್ಲ ಹಾಕ್ತೀನಿ ಮತ್ತು ನನಗೂ ಸ್ವಲ್ಪ ಖಾಲಿಯಾಗಿತ್ತು, ಅವನ್ನೆಲ್ಲ ಕೂಡ ತರಿಸ್ಕೊಂಡಿದ್ದೀನಿ. ಹಾಗೆ ಯಾವ್ಯಾವ ಹಾಕೋದು ಅವಳಿಗೋಸ್ಕರ ಮತ್ತು ಯಾವ ಬ್ರ್ಯಾಂಡ್, ಆಗಲೇ ಅದು ಪೇಪರ್ ನೋಡೇ ಗೊತ್ತಾಗ್ಬಿಟ್ಟಿದೆ ನೀವು ಯಾವ ಬ್ರ್ಯಾಂಡ್ ಅಂತ. ಓಕೆ, ಈಗ ಸ್ಟಾರ್ಟ್ ಮಾಡೋಣ ವಿಡಿಯೋನ. ದಯವಿಟ್ಟು ಕೊನೆವರೆಗೂ ನೋಡಿ. ಸ್ವಲ್ಪ ನಿಮಗೂ ಬೇಕಾಗುತ್ತೆ ಅನಿಸುತ್ತೆ ಇನ್ಫಾರ್ಮೇಷನ್ನು. ದಯವಿಟ್ಟು ನೋಡಿ, ಕೊನೆವರೆಗೂ ನೋಡಿ. ನಾನೀಗ ಒಂದೊಂದೇ ಹೇಳ್ತಾ ಹೋಗ್ತೀನಿ ಯಾವ್ಯಾವ ಬ್ರ್ಯಾಂಡ್ ಅವಳಿಗೋಸ್ಕರ ತರಿಸಿ, ಅಂದರೆ ಯಾವ್ಯಾವುದು ಖಾಲಿಯಾಗಿತ್ತು, ಯಾವ್ದು ತರಿಸಿದ್ದೀನಿ, ಮತ್ತು ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಅದು ಯಾವ್ದು ಅಂತ ತೋರಿಸ್ತಾ ಹೋಗ್ತೀನಿ. ಫಸ್ಟು ಶಾಂಪು, ಮಿಲ್ಕಿ ಸಾಫ್ಟ್ ಶಾಂಪು ಅಂತ ಕಾಣಿಸ್ತಿದೆಯಾ? ಮಿಲ್ಕಿ ಸಾಫ್ಟ್ ಶಾಂಪು ಅಂತ. ಇದನ್ನೇ ನಾನು ಈಗೂ ಯೂಸ್ ಮಾಡ್ತಿರೋದು, ಇದು ತರಿಸಿರೋದು ಇದನ್ನೇ. ಓಕೆನಾ? ಇದ್ರ ಪ್ರೈಸ್ ಬಂದು ₹1 ಕಡಿಮೆ, 500 ರೂಪೀಸು. ತುಂಬ ದಿನ ಬರುತ್ತೆ ಆಯಿತಾ. ಒಂದು ಸಲ ಹಿಂಗೆ ಬಂದ್ ಮಾಡಿಕೊಂಡ್ರೆ ಸಾಕು, ತಲೆ ತುಂಬ ಆಗುತ್ತೆ. ತುಂಬ ದಿನ ಬರುತ್ತೆ ನಿಜವಾಗ್ಲೂ. ನಾವು ಕೊಡೋ ದುಡ್ಡಿಗೆ ಏನೂ ಮೋಸ ಆಗೋಲ್ಲ, ತುಂಬ ದಿನ ಬರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಇದೊಂದು ತರಿಸಿದ್ದೀನಿ. ಅದಾದಮೇಲೆ ಇದು ಅಷ್ಟೇ, ಮಿಲ್ಕಿ ಸಾಫ್ಟ್ ಬಾಡಿ ಲೋಷನ್ನು. ಇದರ ಪ್ರೈಸ್ ಬಂದು ಸೇಮ್, ₹1 ಕಡಿಮೆ, 500 ರೂಪೀಸು. ಅಂದರೆ ಇದನ್ನು ಚೇಂಜ್ ಮಾಡಿದ್ದೀನಿ. ಅಂದರೆ ಈಗ ಪ್ರೆಸೆಂಟಾಗಿ ಇದನ್ನು ಹಚ್ತಿದ್ದೀನಿ. ಇದು ಅಷ್ಟೇ, ₹1 ಕಡಿಮೆ, 500 ರೂಪೀಸೇ. ಅಂದರೆ ಇದು ವಿತ್ ಸೀ ಬಟರ್ ಮತ್ತು ಜುಜುಬಾ ಆಯಿಲ್ ಅಂತಿದೆ. ಇದು ಮಿಲ್ಕ್ ಅಲ್ಲ, ಇದು ನೋಡಿ, ಇದು ಮಿಲ್ಕ್ ಅಲ್ಲ. ಈಗ ಇದನ್ನು ಯೂಸ್ ಮಾಡ್ತಾ ಇರೋದು. ಇದು ಚೆನ್ನಾಗಿದೆ, ಬಟ್ ನಾನು ಸ್ವಲ್ಪ ಚೇಂಜ್ ಮಾಡೋಣ ಅಂತ ಮಿಲ್ಕ್ ಸಾಫ್ಟ್ ತರಿಸಿದ್ದೀನಿ. ನೋಡೋಣ. ಇದನ್ನು ಓಪನ್ನು ಕೂಡ ಮಾಡಿಲ್ಲ. ಶಾಂಪು ಅಷ್ಟೇ, ಒಂದು 2-3 ದಿನ ಆಗುತ್ತೆ, ಅದಕ್ಕೋಸ್ಕರ ಇನ್ನೂ ಇಲ್ಲೇ ಇದೆ. ಅದಕ್ಕೆ ಸಲ ನಿಮಗೆಲ್ರಿಗೂ ತೋರಿಸೋಣ ಅಂತ. ಇದು ಈಗ ಯೂಸ್ ಮಾಡ್ತಾ ಇರೋದು, ಇದು ತರಿಸಿರೋದು, ಚೇಂಜ್ ಮಾಡಿರೋದು. ಓಕೆನಾ? ಅದಾದಮೇಲೆ ಅವಳದು ಶಾಂಪು ಮತ್ತು ಇದು ಖಾಲಿಯಾಗಿತ್ತು. ಆಮೇಲೆ ಅದು ಬಾಡಿಗೆ ಹಚ್ಚೋದು, ಅದು ಮಿಲ್ಕ್ ಸಾಫ್ಟ್ ತೋರಿಸಿದ್ನಲ್ಲ ಅದು. ಇದು ಅಷ್ಟೇ, ಮಿಲ್ಕ್ ಸಾಫ್ಟ್ ಫೇಸ್ ಕ್ರೀಮು. ಇದು ಬರೀ 60 ಗ್ರಾಮ್ ಅಷ್ಟೇ ಇರೋದು. ಇದ್ರ ಪ್ರೈಸ್ ಬಂದು ₹193. ಇದು ನಾನು ಎರಡು ತರಿಸ್ಕೊಂಬಿಡ್ತೀನಿ, ಬೇಗ ಖಾಲಿ ಆಗಿಬಿಡುತ್ತೆ ಅಂತ ಎರಡು ತರಿಸ್ಕೊಂಬಿಡ್ತೀನಿ. ಇದು ಅಷ್ಟೇ, ಇದೆರಡು ತರಿಸಿರೋದು. ಮತ್ತು ಇನ್ನೊಂದು ಇದೆ ಈಗ ಹಚ್ತಾ ಇರೋದು. ಇನ್ನೂ ಎರಡು ಓಪನ್ ಆಗಿಲ್ಲ, ಎರಡು ಕೂಡ ಓಪನ್ ಆಗಿಲ್ಲ. ಇಲ್ಲಿ ನೋಡಿ, ಇನ್ನೂ ಪೇಪರ್ ಕೂಡ ಬಿಚ್ಚಿಲ್ಲ, ಎರಡು ಇನ್ನೂ ಹಾಗೆ ಇದೆ. ಅದ್ರ ಪ್ರೈಸು ಹೇಳಿದ್ನಲ್ಲ. ಅದಾದಮೇಲೆ ಇನ್ನು ನನ್ನ ಮಗಳದ್ದು ಪೌಡರು. ಇದಂತೂ ಈಗ ತರಿಸಿದಲ್ಲ, ಸುಮ್ಮನೆ ಅವಳಿಗೆ ಹಚ್ಚೋದನ್ನು ಏನೆಂದು ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ತುಂಬ ದಿನ ಆಯ್ತು ತರಿಸಿ. ಇದು ₹349 ಪ್ರೈಸ್ ಇದೆ. ಈಗ ಎಷ್ಟಾಗಿದೆ ಅಂತ ನನಗೆ ಗೊತ್ತಿಲ್ಲ. ಫೇಸ್ ಪೌಡರ್ ಇದು ಚೆನ್ನಾಗಿದೆ. ನಾನು ಜಾಸ್ತಿ ಬರೀ ಸುಮ್ಮನೆ ಸ್ವಲ್ಪ ಬಫಲ್ಲಿ ಹಾಕ್ಕೊಂಡ್ರೆ ಎಷ್ಟೊಂದು ಆಗುತ್ತಲ್ವ, ಅದಕ್ಕೋಸ್ಕರ ಇದು ತುಂಬ ಇಷ್ಟುದ್ದ ಇದೆಯಲ್ಲ, ಇಷ್ಟೊಂದು ದಿನ ಬರುತ್ತೆ. ಇದೊಂದು ಅವಳದು ಅಂತ. ಅದಾದಮೇಲೆ ನಾನು ಏರ್ ಆಯಿಲ್ ಕೂಡ ಅದೇ ಹಚ್ಚೋದು, ಅದು ಈಚೆ ಇದೆ, ತೋರ್ಸೋಕ್ಕಾಗಲಿಲ್ಲ. ಆಮೇಲೆ ಮಸಾಜ್ ಆಯಿಲ್ ಕೂಡ ಹಚ್ತಾ ಇದ್ದೀನಿ. ಅದು ಬಾತ್ರೂಮಲ್ಲಿ ಇಟ್ಟಿರ್ತೀನಿ, ಯಾಕೆಂದರೆ ಅವಳು ಈಗ ಓಡಾಡ್ತಾಳಲ್ಲ, ಹಚ್ಬಿಟ್ರೆ ಮನೆ ತುಂಬ ಮಾಡಿಬಿಡ್ತಾಳೆ. ಅದಕ್ಕೆ ಬಚ್ಚಲೆ ಮನೆ ಕೂರಿಸಿ ಏನಾದರೂ ಆಟ ಆಡೋಕ್ಕೆ ಏನಾದ್ರು ಕೊಟ್ಬಿಟ್ಟು ಹಚ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿಸ್ತೀನಿ. ಅದಾದಮೇಲೆ ಅವಳದು ಅಷ್ಟೇ, ಅವಳದೆಲ್ಲ ಕಂಪ್ಲೀಟ್ ಆಗೋಯಿತು. ಇನ್ನು ನನಗೆ ಏನೇನು ತರಿಸ್ಕೊಂಡೆ ಅಂತ ಹೇಳ್ತೀನಿ. ಫೇಸ್ ವಾಶ್ ತರಿಸ್ತೀನಿ. ಇದು ಬೀಟ್ರೂಟ್ ಫೇಸ್ ವಾಶು, ಬೀಟ್ರೂಟ್ ಜೆಂಟಲ್ ಫೇಸ್ ವಾಶ್ ಅಂತಿದೆ. ಇದ್ರ ಪ್ರೈಸ್ ಬಂದು ₹299 ಇದೆ. ನಾನು ಸುಮಾರು ದಿನದಿಂದ ಇದನ್ನು ಮಾತ್ರ ಚೇಂಜ್ ಮಾಡಿಲ್ಲ, ಯಾಕೋ ಒಂದು ಚೆನ್ನಾಗಿದೆ ಅನಿಸ್ತಿದೆ. ಫೇಸ್ನ ವಾಶ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ, ಬೇಕಿದ್ದರೆ ಸಾಫ್ಟ್ ಅನಿಸುತ್ತೆ ಫೇಸ್. ಹಿಂಗೆ ಹಚ್ಕೊಂಡು ಹಿಂಗೆ ಉಜ್ಜಬೇಕಾದ್ರೆ ಎಷ್ಟು ಸಾಫ್ಟ್ ಅನಿಸುತ್ತೆ ಇದು, ಅದಕ್ಕೋಸ್ಕರನೇ ಕೊಟ್ಟಿದ್ದೀನಿ. ಇದು ನೋಡಿ, ಸೋ ಫ್ರೀ ಮತ್ತು ಸೇಫ್ ಅಂತಿದೆ. ಸೂಟ್ ಆಲ್ ಸ್ಕಿನ್ ಟೈಪ್ಸ್, ಎಲ್ಲ ಸ್ಕಿನ್ ಟೈಪ್ಸ್ಗೂ ಸೂಟ್ ಆಗುತ್ತಿದ್ದು. ಇದನ್ನು ತರಿಸಿದ್ದೀನಿ. ಆಮೇಲೆ ಟೋನರ್ ನೋಡಿ, ನಾನು ಫಸ್ಟು ವಾವ್ ಕಂಪ್ನಿದು ಯೂಸ್ ಮಾಡ್ತಿದ್ದೆ. ಇದೊಂದು ಮಾತ್ರ ಚೇಂಜ್ ಇತ್ತು.
ಮಮಾ ಅರ್ತ್ ಯೂಸ್ ಮಾಡ್ತಿರಲಿಲ್ಲ, ಇದು ಮಾವ್ ಕಂಪ್ನಿದು ಯೂಸ್ ಮಾಡ್ತಿದ್ದೆ. ಲ್ಯಾವೆಂಡರ್ ಮತ್ತು ರೋಸ್ದು ಸ್ಕಿನ್ ಮಿಸ್ಟ್ ಟೋನರ್ ಅಂತಿದೆ ಇದು ನೋಡಿ. ಹಿಂಗಂದರೆ ಇದನ್ನೇನು ಲಾಕಿಲ್ಲ, ಏನಿಲ್ಲ, ಇಷ್ಟೇ. ಇದು ಮಕ್ಕಳು ಬೇಕಾದ್ರೂ ಎತ್ತಿಂಗ್ ಪಂಪ್ ಮಾಡಿಬಿಡ್ತಾರೆ. ಅದೇ ಇದು ಮಮಾ ಅರ್ಥದ್ದು ಅದ್ರದ್ದು ಅಲ್ಲ, ಹೀಗೆ ಓಪನ್ ಮಾಡಿದೆ, ಅಲ್ಲಿ ಇದ್ರ ಕ್ಯಾಪ್ ಅಂದರೆ ಬಾಕ್ಸಲ್ಲಿದೆ. ಗ್ರೀನ್ ಟೀ ಫೇಸ್ ಟೋನರ್ ಅಂತ. ಇದ್ರ ಪ್ರೈಸ್ ಬಂದುಬಿಟ್ಟು ₹1 ಕಡಿಮೆ ₹400 ನೋಡಿ. ಇದನ್ನು ಹಿಂಗಂದರೆ ಲಾಕ್ ಇದು ಓಪನು ಹಿಂಗಂದರೆ ನೋಡಿ, ಆಗಲ್ಲ, ವರ್ಕ್ ಆಗಲ್ಲ. ಮಕ್ಳು ಎತ್ಕೊಂಡ್ರು ಅವ್ರು ಹಾಕ್ಸ್ಬೋದು. ನನ್ನ ಮಗಳಂತೊಳಗೆ ತೆಗ್ಸ್ಬೇಕಾದ್ರೆ ಇದು ಹಾಕ್ತಾಳೆ. ಲಾಕ್ ಇದೆ, ಪರವಾಗಿಲ್ಲ. ಇದೊಂದು ಟೋನರು. ಮತ್ತು ನಾನು ಆಮೇಲೆ ಟೋನರ್ ಆದಮೇಲೆ ಮಾಯ್ಶ್ಚರೈಸರ್ ಹಚ್ಚಿದ್ರೆ ಇನ್ನೇನು ಹಚ್ಚಲ್ಲ. ಎಲ್ಲರೂ ಹೊರಗಡೆ ಹೋಗ್ಬೇಕಂತ ಅಂದರೆ ಫೇಸ್ ಪೌಡ್ರ್ ಹಚ್ತೀನಿ, ಅಷ್ಟು ಬಿಟ್ಟರೆ ಮನೇಲಿದ್ದರೆ ಏನು ಹಚ್ಚಲ್ಲ. ಈಗ ಯೂಸ್ ಮಾಡ್ತಿರೋದು ಉಪ್ಟೋನ್ ಆಯಿಲ್ ಫ್ರೀ ಫೇಸ್ ಮಾಯ್ಶ್ಚರೈಸರ್ ಅಂತಿದೆ. ಇದು ಟರ್ಮರಿಕ್ ಮತ್ತು ಸಾಫ್ರಾನ್ ಇದು ಈಗ ಪ್ರೆಸೆಂಟಾಗಿ ಇದನ್ನೇ ಹಚ್ತಾ ಇರೋದು. ಅಂದರೆ ಈಗ ನೋಡಿ, ವಿಟಮಿನ್ ಸಿ ಡೈಲಿ ಗ್ಲೋ ಲೈಟ್ ಜೆಲ್ ಮಾಯ್ಶ್ಚರೈಸ್ ತರಿಸ್ತೀನಿ. ಇದು ಇನ್ನೂ ನಾನು ಓಪನ್ ಕೂಡ ಮಾಡಿಲ್ಲ, ಇದು ಹೇಗಿದೆ ಅಂತ. ಅಂದರೆ ಚೆನ್ನಾಗೇ ಇರುತ್ತೆ. ಅಂದರೆ ಈಗ ಇದನ್ನು ತರಿಸಿದ್ದೀನಿ, ಗ್ಲೋ ಬರುತ್ತೆ ಅಂತ. ಇದು ಈಗ ಪ್ರೆಸೆಂಟ್ ಇಲ್ಲಿ ಇನ್ನೂ ಇದೆ, ಇದಿನ್ನೂ ಈಗ 1 ತಿಂಗಳೇ ಬರುತ್ತೆ ಇದು. ಅದಕ್ಕೋಸ್ಕರ ಇದೆಯಲ್ವ, ಇದನ್ನೂ ಓಪನ್ ಮಾಡಿಲ್ಲ. ಅದಾದಮೇಲೆ ಇದು ರೋಸ್ಮೆರಿ ವಾಟರ್. ಇದು ಆ್ಯಂಟಿ ಏರ್ ಫಾಲು. ಅಂದರೆ ನಾನು ಹಚ್ಚಿದ್ದೀನಿ ಈಗ. ಇಲ್ಲಿ ಲಾಕ್ ಸಿಸ್ಟಮ್ ಇದೆ, ಈಗ ಕಾಣಿಸ್ತೀನಿ. ಹಿಂಗಂದರೆ ಇದೆ, ಹಿಂಗೆ ಈ ಥರ ಬರುತ್ತೆ. ಇದು ಮತ್ತೆ ಹಿಂಗಂದರೆ ಬರಲ್ಲ, ಅದು ಪಂಪಲ್ಲಿರೋದು ಬಂದುಬಿಡುತ್ತೆ. ಅದಕ್ಕೋಸ್ಕರ ಪಂಪ್ ಮಾಡಲಿಲ್ಲ. ಇದು ಅಷ್ಟೇ. ಇದ್ರ ಪ್ರೈಸ್ ಬಂದು ₹1 ಕಡಿಮೆ ₹400 ಇದೆ. ಅದಾದಮೇಲೆ ಇದು ಪರ್ಫ್ಯೂಮ್ ನಾನು ಯೂಸ್ ಮಾಡಲ್ಲ, ನಮ್ಮ ಮನೆಯವರು ಯೂಸ್ ಮಾಡೋದು. ಇದು ಪಾಪ ತರಿಸಿ ತುಂಬ ದಿನ ಆಯಿತು, ಇನ್ನೂ 5 ವರ್ಷ ಬರುತ್ತೆ ಇದು. ಸ್ಮೆಲ್ ಚೆನ್ನಾಗಿದೆ. ನನಗೆ ಅಂದರೆ ಫ್ರೇಗ್ರೆನ್ಸ್ ನಂಗೆ ಅಷ್ಟು ಇಷ್ಟ ಆಗೋಲ್ಲ, ಅದಕ್ಕೋಸ್ಕರ ನಾನು ಪರ್ಫ್ಯೂಮ್ಸ್ ಯೂಸ್ ಮಾಡೋಲ್ಲ ಜಾಸ್ತಿ. ನಾನು ಡೈಲಿ ಇಷ್ಟನ್ನು ಯೂಸ್ ಅಂದರೆ ತರಿಸ್ಕೊಂಡಿದ್ದೆ ಅಲ್ವಾ, ಅದಕ್ಕೋಸ್ಕರ ನಿಮಗೂ ಅಂದರೆ ಡೌಟ್ ಇರುತ್ತೆ ಯಾವುದು ಯೂಸ್ ಮಾಡೋದು ಅಂತ. ನಾನು ಇದನ್ನೇ ಯೂಸ್ ಮಾಡ್ತಿರೋದು. ನಂಗೆ ನಿಜವಾಗ್ಲೂ ತುಂಬ ಪಿಂಪಲ್ಸ್ ಇರ್ತಿತ್ತು. ಹೇಗೂ ಮೊನ್ನೆನೂ ಅಷ್ಟೇ ಇದೆಲ್ಲ ಇಷ್ಟೊಂದಾಗಿತ್ತು, ನೀವು ನನ್ನ ಹಳೆ ವೀಡಿಯೋದಲ್ಲಿ ನೋಡ್ಬೋದು. ಟೋನರು, ಮಾಯ್ಶ್ಚರೈಸರ್ ಎಲ್ಲ ಚೆನ್ನಾಗೇ ಇದೆ. ಆಮೇಲೆ ನಾನು ಮೇಯ್ನ್ ಟೀ ಕುಡಿಯೋದು ಕಡಿಮೆ ಮಾಡಿದೆ, ಅದಕ್ಕೋಸ್ಕರನೂ ಪರವಾಗಿಲ್ಲ. ಈಗ ಟೀ ಕುಡಿ ಕಡಿಮೆ ಅಲ್ಲ, ಬಿಟ್ಟೆ ಅದು ನಂಗೆ ತುಂಬ ನಿದ್ದೆ ಬರದೇ ಇರೋ ಥರ ಆ ಥರ ಎಲ್ಲ ಆಗ್ತಿತ್ತು. ಇವು ಪ್ರೈಸ್ ನೋಡಿದ್ರೆ ಅಷ್ಟಿದೆ ಅಂದ್ಕೋಬೇಡಿ, ಹೋಗಿ ನೋಡಿ. ಆ್ಯಪಲ್ಲಿ ಮಮಾ ಅರ್ತ್ ಆ್ಯಪೇ ಇದೆ, ಅದನ್ನು ಹೋಗಿ ನೀವು ಚೆಕ್ ಮಾಡಿ. ಮತ್ತು ಒಂದೊಂದು ಸಲ ಆಫರ್ ಕೊಟ್ಟಿರ್ತಾರೆ, ಬೈ 1 get 1 ಫ್ರೀ ಕೊಟ್ಟಿರ್ತಾರೆ. ನೀವು ನೋಡ್ಬೋದು ಅದರಲ್ಲಿ ಆವಾಗವಾಗ ಆಫರ್ ಬಿಡ್ತಾ ಇರ್ತಾರಲ್ವ, ಹೋಗಿ ದಯವಿಟ್ಟು ನೋಡಿ. ಅಂದರೆ ತುಂಬ ಬ್ರ್ಯಾಂಡ್ಗಳಿದ್ದಾವೆ. ಸೆಬಾಮೈಡ್ ಇದೆ, ಸೆಟಾಪಿಲ್ ಇದೆ, ಡರ್ಮಡಿವ್ ಇದೆ, ಎಷ್ಟೊಂದು ಪ್ರಾಡಕ್ಟ್ ಚೆನ್ನಾಗಿರೋವಿದ್ದಾವೆ. ಇದನ್ನೇ ತೊಗೊಳ್ಳಿ ಅಂತ ಹೇಳಲ್ಲ. ನನ್ನ ಮಗಳಿಗೆ ನಾನು ಇದೇ ಯೂಸ್ ಮಾಡ್ತಿರೋದು. ನನ್ನ ಮಗಳೇನು ಬೇಕಾದ್ರೆ ಈಗ ಇಲ್ಲ, ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ, ಇದೆಲ್ಲ ಎಲ್ಲ ಹಬ್ಬ ಮಾಡಿಬಿಡ್ತಾಳೆ ಅಂತ ಅಲ್ಲಿ ನಾವಿಲ್ಲಿ ಒಂಟಿಮನೇಲಿ ಇದ್ದೀವಲ್ವ, ಅವಳನ್ನ ಊರೊಳಗಡೆ ಅವ್ರ ಅತ್ತೆದಿರಿದ್ದಾರೆ, ಅಲ್ಲಿಗೆ ತೊಗೊಂಡೋಗಿದ್ದಾರೆ. ಅದಕ್ಕೋಸ್ಕರ ನಾನೀಗ ಫ್ರೀಯಾಗಿದ್ದಾಗೆ ವೀಡಿಯೋ ಮಾಡಬೇಡ ಅಂತ. ಮತ್ತು ನಾನು ಏನು ಹೇಳೋಕ್ಕೆ ಹೋಗ್ತಾ ಅದನ್ನೇ ಮರ್ತೋಗ್ತಾಳಿದ್ರೆ, ಅದಕ್ಕೋಸ್ಕರ ಕರ್ಕೊಂಡೋಗಿದ್ದಾರೆ. ಇವು ಆ್ಯಪಲ್ ಅಷ್ಟೇ ಅಲ್ಲ, ಮೆಡಿಕಲಲ್ಲೂ ಸಿಗ್ತವೆ ಇವು. ನೀವು ಇನ್ನೊಂದು ಮೆಡಿಕಲಲ್ಲಿ ತೊಗೊಂಡ್ರೆ ಅದೇ ಪ್ರೈಸ್ ಕೊಡಬೇಕಾಗುತ್ತೆ, ಅಲ್ಲಿ MRP ಎಷ್ಟಿದೆಯೋ ಅಷ್ಟು. ಆ್ಯಪಲ್ ತರಿಸ್ಕೊಂಡ್ರೆ ಬೆಟರ್ ಅಂತ ನಾನು ಅಂದ್ಕೊತೀನಿ. ಅಂದರೆ ಒಂದು 2-3 ದಿನ ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ಇದು ಡೆಲಿವರಿ ಚಾರ್ಜು ಫ್ರೀ ಇರುತ್ತೆ, ನೋಡಿ ತರಿಸ್ಕೊಳ್ಳೋದಾದರೆ.
ನಾನು ಸದ್ಯಕ್ಕೆ ಇಷ್ಟೆಲ್ಲ ಯೂಸ್ ಮಾಡ್ತೀನಿ. ನಿಜವಾಗ್ಲೂ ನೀವು ನಂಬಲ್ಲ, ನನಗೆ ತುಂಬ ಪಿಂಪಲ್ಸ್ ಇರ್ತಿತ್ತು. ಇದು ಯೂಸ್ ಮಾಡಿದ್ಮೇಲೆ ನನಗೆ ನಿಜವಾಗ್ಲೂ ಕಂಟ್ರೋಲ್ ಆಗಿದ್ದಾವೆ. ಈಗೂ ನೋಡ್ಬೋದು ನೀವು ನನ್ನ ಫೇಸ್ ಎಲ್ಲ ಅಲ್ಲಿ ಗುಳಿ ತುಂಬ ಓಪನ್ ಪೋರ್ಸ್ ಇದ್ದಾವೆ. ನನಗೆ ಓಪನ್ ಪೋರ್ಸ್ಗೆ ಬೆಸ್ಟ್ ಅಂದರೆ ಟೋನರೇ. ಅದಕ್ಕೆ ನಾನು ಟೋನರ್ ಯೂಸ್ ಮಾಡಿದ್ಮೇಲೆ ಮಾಯ್ಶ್ಚರೈಸ್ ಯೂಸ್ ಮಾಡೋದು. ನೋಡಿ, ನಾನು ಹೇಳ್ತೀನಿ ಅಂತ ತಗೋಬೇಕು ಅಂತ ಏನಿಲ್ಲ. ದಯವಿಟ್ಟು ನಿಮ್ಗೆ ಏನಾದರೂ ಪ್ರಾಡಕ್ಟ್ಸ್ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ. ಕೊನೆವರೆಗೂ ವಿಡಿಯೋನ ಯಾರ್ಯಾರು ನೋಡಿದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೊಂದು ಜನ ನೋಡಿರ್ತೀರ ವಿಡಿಯೋನ, ಸಬ್ಸ್ಕ್ರೈಬರ್ಸ್ ಎಷ್ಟು ಕಡಿಮೆ ಇದ್ದಾರೆ. ದಯವಿಟ್ಟು ಸಬ್ಸ್ಕ್ರೈಬರ್ಸ್ ಬೇಕು ನನಗೆ. ಸಬ್ಸ್ಕ್ರೈಬರ್ಸ್ ಇಲ್ಲ ಅಂದರೆ ನಾನು ಏನೇ ವಿಡಿಯೋ ಮಾಡಿಕೊಂಡ್ರೂ ಅದು ಏನೂ ಆಗೋಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆ ಇನ್ನೊಂದು ವಿಡಿಯೋ ಮೂಲಕ ಬರ್ತೀವಿ. ನನ್ನ ಮಗಳೂ ಬರ್ತಾಳೆ ಆ ವಿಡಿಯೋದಲ್ಲಿ. ಈ ವಿಡಿಯೋ ಅಂದರೆ ಇದೆಲ್ಲ ಹೇಳಕ್ಕೆ ಬಿಡೋಲ್ಲ ಅಂತ ಅಷ್ಟೇ ಅವಳನ್ನ ಕಟ್ಟಿ ಕಳಿಸಿದ್ದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ, ಇನ್ನೇನು ಮಾಡೋದಕ್ಕಾಗಲ್ಲ. ಇದೇ ಲೆಂತ್ ಆಯಿತು ಅಂದ್ಕೊತೀನಿ. ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇದನ್ನು ಇಲ್ಲಿಗೆ ಅಂದರೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಇದನ್ನು ಫುಲ್ಲು ನೋಡಿದರೆ ದಯವಿಟ್ಟು ನಿಮ್ಗೇನಾದರೂ ಪ್ರಾಡಕ್ಟ್ ಲಿಂಕ್ ಬೇಕಂದರೆ ಮುಜುಗರ ಪಟ್ಕೊಳ್ದೆ ನನಗೆ ಕಮೆಂಟ್ ಮಾಡಿ. ಮತ್ತು ಹೇಗಿತ್ತು ಅಂತನಾದರೂ ಕಮೆಂಟ್ ಮಾಡಿ, ನನಗೆ ಅವಾಗ ಗೊತ್ತಾಗುತ್ತೆ. ಅಥವಾ ನಿಮಗೆ ಯಾವ ಕ್ರೀಮ್ ಇದು ಬೆಸ್ಟ್ ಅದು ಬೆಸ್ಟ್ ಅಂತ ಇದ್ದರೆ ಇದನ್ನ ಹಾಕಿ ಅಕಸ್ಮಾತ್ ನಿಮ್ಗೆ ವರ್ಕ್ ಆಗಿಲ್ಲ ಅಂದರೆ ಅದನ್ನು ಬೇಕಾದ್ರೆ ಹೇಳಿ, ಪರವಾಗಿಲ್ಲ. ಏನಾದರೂ ಒಂದು ಒಟ್ಟಿನಲ್ಲಿ ಕಮೆಂಟ್ ಮಾಡಿ ಅಷ್ಟೇ. ನನಗೂ ನನ್ನ ವಿಡಿಯೋ ನೋಡಿ ಇವ್ರಿಗೆ ಏನಾದರೂ ಫೀಲ್ ಆಗುತ್ತೆ ಅಂತ ಏನಾದರೂ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ನಾಳೆ ವಿಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ನೋಡಿ ಎಲ್ರಿಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಬಾಯ್.